ಸ್ನೇಹಿತರ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಸ್ನ ಈ ಕಂಟೆಂಟ್ ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕ್ಕಾಡು. ಈ ಕಂಟೆಂಟ್ ನಲ್ಲಿ ಇಬ್ಬರು ಶಿಕ್ಷಕಿಯರ ಖತರ್ನಾಕ್ ಕೆಲಸದ ಬಗ್ಗೆ ಹೇಳ್ತೇನೆ. ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕಾದಂತಹ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನ ಕೊಡುವಂತಹ ದೊಡ್ಡ ಜವಾಬ್ದಾರಿ ಹೊತ್ತಿದಂತಹ ಇಬ್ಬರು ಮಾಡಿದಂತಹ ಕೆಲಸ ಇಡೀ ಕೇರಳ ರಾಜ್ಯವನ್ನ ತಲ್ಲಣಗೊಳಿಸಿದೆ. ಅಷ್ಟಕ್ಕವರು ಏನ್ ಮಾಡಿದ್ರು, ಏನಾಯ್ತು ಎಲ್ಲವನ್ನ ವಿವರಿಸ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಜಾಯಿನ್ ಆಪ್ಷನ್ ಇದೆ, ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ ಅನ್ನು ಕೂಡ ತೆಗೆದುಕೊಳ್ಳಬಹುದು. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ ಗಳು ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಜೊತೆಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಇದು ಕೇರಳದ ಕೋಯಿಕೋಡ್ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ. ಇಬ್ಬರು ಶಿಕ್ಷಕಿಯರು ದೊಡ್ಡ ಜಾಲವೊಂದರ ಪ್ರಮುಖ ವ್ಯಕ್ತಿಗಳಾಗಿ ಈಗ ತಗಲಾಕೊಂಡಿದ್ದಾರೆ. ಅವರ ಪ್ರತಿಯೊಂದು ಹಂತದ ಚಟುವಟಿಕೆಗಳು ಕೂಡ ಬಹಳ ಆಸಕ್ತಿಕರವಾಗಿದೆ. ಜೊತೆಗೆ ಒಂದು ವ್ಯವಸ್ಥೆಯನ್ನೇ ಬೆಚ್ಚಿ ಬೀಳುವ ರೀತಿಯಾಗಿ ಮಾಡಿದೆ. ಕೋಯಿಕೋಡ್ ಜಿಲ್ಲೆಯ ಪೇರಾಂಬ್ರಾ BRC ಸೆಂಟರ್ ಇದೆ. BRC ನಮ್ಮಲ್ಲೂ ಕೂಡ BRC ಇದೆ, ಬ್ಲಾಕ್ ರಿಸೋರ್ಸ್ ಸೆಂಟರ್ ಅಂತ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಕೇಂದ್ರ ಒಂದಷ್ಟು ಆ ಬ್ಲಾಕ್ ನ ವ್ಯಾಪ್ತಿಯ ಶಾಲೆಗಳನ್ನ ಹ್ಯಾಂಡಲ್ ಮಾಡುತ್ತೆ. ಈ ಬ್ಲಾಕ್ ನಲ್ಲಿ ಇಬ್ಬರು ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಾರೆ ಶಿಕ್ಷಕರಾಗಿ. ಕೀರ್ತನ, ಕಾವ್ಯ ಇಬ್ಬರು ಕೂಡ ಒಂದೇ ಏಜ್ ಅಂದ್ರೆ ಒಂದು 28-29 ವರ್ಷ ವಯಸ್ಸಿನವರು. ಇಬ್ರು ಕೂಡ ಮದುವೆಯಾಗಿರುತ್ತೆ. ಆದ್ರೆ ಕಾರಣ ಏನೋ ಗೊತ್ತಿಲ್ಲ, ಇಬ್ರು ಕೂಡ ವಿಚ್ಛೇದನಕ್ಕೆ ಒಳಪಟ್ಟಿರ್ತಾರೆ. ಇಬ್ರು ತಮ್ಮ ಗಂಡಂದಿರು ಪ್ರತ್ಯೇಕವಾಗಿ ಜೀವನ ಮಾಡ್ತಾ ಇರ್ತಾರೆ, ಡಿವೋರ್ಸ್ ಆಗಿರುತ್ತೆ. ಹೀಗಾಗಿ ಜೊತೆಯಲ್ಲೇ ಅವರು ಕೆಲಸ ಮಾಡ್ತಾ ಇರ್ತಾರಂತೆ. ಬೇರೆ ಬೇರೆ ಶಾಲೆ ಆದ್ರೂ ಕೂಡ ಇಬ್ಬರದು ಕೂಡ ಬೇರೆ ಜವಾಬ್ದಾರಿ. ಕೀರ್ತನ ಫಿಸಿಕಲ್ ಎಜುಕೇಶನ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ರೆ, ಕಾವ್ಯ ಸ್ಪೆಷಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಸ್ಪೆಷಲ್ ಟೀಚರ್ ಅಂದ್ರೆ ಈ ವಿಶೇಷ ಚೇತನ ಮಕ್ಕಳಿಗೆ ಅವರಿಗೆ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡೋದು ಅಥವಾ ಅವರಿಗೆ ನಿತ್ಯದ ಬೋಧನೆಯನ್ನ ಮಾಡುವಂತಹ ಜವಾಬ್ದಾರಿ ಕಾವ್ಯರದ್ದು. ಇಬ್ಬರು ಕೂಡ ಜೊತೆಯಲ್ಲೇ ಹೋಗಿ ಬರೋದು, ಶಾಲೆಗೆ ಹೋಗೋದು ಅಥವಾ BRCಗೆ ಬಂದಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಜೊತೆಯಲ್ಲೇ ಇರುವಂತಹ ಸಂದರ್ಭ ಯಾಕೆ ಬಂದಿರುತ್ತೆ ಅಂತ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಬ್ರು ಕೂಡ ಡಿವೋರ್ಸ್ ಆಗಿರುತ್ತೆ. ಒಂದು ಸಮಾನ ದುಃಖಿಗಳು, ಸಮಾನ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋರಾಗಿರ್ತಾರೆ. ಹಾಗಾಗಿ ಇವರ ಸಹವಾಸ ನಮಗೆ ಯಾಕೆ, ಅವ್ರ ಜೊತೆಗೆ ಇರ್ತಾರೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಿರ್ತಾರೆ. ಆದ್ರೆ ಇವರ ಈ ಜೊತೆಯಾಗಿರುವಿಕೆ ಇದೆಯಲ್ಲ, ಅದು ಬೇರೊಂದು ದಿಕ್ಕಿನಲ್ಲಿ ಬೇರೊಂದು ಖತರ್ನಾಕ್ ಕೆಲಸದಲ್ಲಿ ಇದೆ ಅಂತ ಯಾರ ತಲೆಗೂ ಕೂಡ ಹೊಡೆದಿರೋದಿಲ್ಲ. ಪೊಲೀಸ್ ತನಿಖೆಯಲ್ಲಿ ಈ ವಿಚಾರ ಬಹಿರಂಗವಾದಾಗಷ್ಟೇ ಎಲ್ರೂ ಬೆಚ್ಚಿ ಬೀಳ್ತಾರೆ, ಎಲ್ರೂ ಆತಂಕಕ್ಕೆ ಒಳಗಾಗಿರ್ತಾರೆ. ನಾವಿಷ್ಟು ದಿನ ಕರುಣೆ ತೋರಿಸಿದ್ದು, ಇಷ್ಟು ದಿನ ನಾವು ಅನುಕಂಪ ತೋರಿಸಿದ್ದು ಇವರಿಗೇನಾ ಅನ್ನುವಂತ ನಿಟ್ಟಿನಲ್ಲಿ ಮರುಗ್ತಾರೆ ಅಲ್ಲಿನ ಸಿಬ್ಬಂದಿ. ಅಷ್ಟಕ್ಕೆ ಇವ್ರು ಏನ್ ಮಾಡಿದ್ರು ಗೊತ್ತಾ? ಡ್ರಗ್ಸ್ ದಂಧೆಯ ಪಾಲುದಾರರಾಗಿ ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸಿಕೊಂಡಿದ್ರು ಅನ್ನುವಂತಹ ಆಘಾತಕಾರಿ ವಿಚಾರವನ್ನ ಪೊಲೀಸರು ಬಯಲಿಗೆಳೆದಿದ್ದಾರೆ. MDMA ಸಪ್ಲೈನಲ್ಲಿ ಈ ಇಬ್ಬರು ಶಿಕ್ಷಕಿಯರು, ಯಾವ ಶಿಕ್ಷಕಿಯರು ಸಮಾಜಕ್ಕೆ ದಾರಿದೀಪವಾಗಬೇಕಾಗಿತ್ತೋ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಬೇಕಾಗಿತ್ತೋ, ಒಳ್ಳೆಯ ದಾರಿಯಲ್ಲಿ ಸಾಗುವ ನಿಟ್ಟಿನಲ್ಲಿ ದಾರಿಯನ್ನ ತೋರಿಸ್ಬೇಕಾಗಿತ್ತೋ, ಈ ಶಿಕ್ಷಕರು ಅವರು ಮಾಡಿದ ಕೆಲಸ ಮಾತ್ರ ಏನ್ ಮಾಡಬಾರ್ದಿತ್ತೋ ಅದನ್ನ ಮಾಡಿ ಈಗ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಆ ಇಂಟ್ರೆಸ್ಟಿಂಗ್ ಕಾರ್ಯಾಚರಣೆ ಬಗ್ಗೆ ನಾನು ವಿವರಣೆ ಕೊಡ್ತೇನೆ. ಕೇರಳದ ಕೋಯಿಕೋಡ್ ಜಿಲ್ಲೆಯಲ್ಲಿ ಕಳೆದ 1.5 ತಿಂಗಳಿಂದ ಆಪರೇಷನ್ ತೂಫಾನ್ ಅನ್ನುವಂತಹ ಒಂದು ಕಾರ್ಯಾಚರಣೆ ಆಗ್ತಾ ಇದೆ. ಸ್ಪೆಷಲಿ ಇದು ಈ ಮಾದಕ ವಸ್ತುಗಳ ಜಾಲದ ಹಿಂದೆ ಯಾರ್ಯಾರು ಇದ್ದಾರೆ ಅವರನ್ನ ಕೆಡ್ಡಾಗೆ ಬೀಳಿಸುವಂತಹ ಬಹುದೊಡ್ಡ ಆಪರೇಷನ್ ಇದು. ಆಪರೇಷನ್ ತೂಫಾನ್ ಅನ್ನುವಂತಹ ಹೆಸರನ್ನ ಇಟ್ಟು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. 1.5 ತಿಂಗಳಲ್ಲಿ 393ಕ್ಕೂ ಹೆಚ್ಚು ಮಂದಿಯನ್ನ ಈ ಡ್ರಗ್ಸ್ ಕೇಸ್ ನಲ್ಲಿ ಬಂಧಿಸಿದ್ದಾರೆ. 1.5 ತಿಂಗಳು ಅಂದ್ರೆ 45 ದಿನದಲ್ಲಿ 393 ಮಂದಿ ಈ ಮಾದಕ ವಸ್ತುಗಳ ಸಾಗಾಟ, ಮಾರಾಟ ಜಾಲದಲ್ಲಿ ತೊಡಗಿಸಿಕೊಂಡವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಆ ಕರಾಳತೆ ಈ ಜಿಲ್ಲೆ ವ್ಯಾಪ್ತಿಯಲ್ಲಿ, ಅಂದ್ರೆ ಈ ಜಿಲ್ಲೆಯ ಸಂಪೂರ್ಣ ಜಿಲ್ಲೆಯಲ್ಲ, ಒಂದಷ್ಟು ಭಾಗದಲ್ಲಿ ಮಾತ್ರ ಇದು ಆಗಿರುವಂತಹ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ಇದ್ದಿರಬಹುದು ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಈಗ ಕೇವಲ ಸಿಕ್ಕಿರೋದು ಇಷ್ಟು ಮಂದಿ, ಇದರ ಆಚೆಗಿನ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅನ್ನೋದು ಪೊಲೀಸರ ಹತ್ರ ಹಿಂದೆ ಬಿದ್ದಿದ್ದಾರೆ. ಕಾರ್ಯಾಚರಣೆ ಮುಂದುವರೆದಿದೆ, ಗೊತ್ತಾಗುತ್ತೆ. ಈಗ ಈ ಆಪರೇಷನ್ ತೂಫಾನ್ಗೂ ಈ ಇಬ್ಬರು ಶಿಕ್ಷಕರು ತಗಲಾಕೊಂಡಿದ್ದು ಹೇಗೆ ಅನ್ನೋಂತ ಪ್ರಶ್ನೆ ಬರ್ಬೋದು. ಅದನ್ನು ಕೂಡ ಹೇಳ್ತೇನೆ. ಈ ಆಪರೇಷನ್ ತೂಫಾನ್ ನ ಭಾಗವಾಗಿ ನಡೆದಂತಹ ಕಾರ್ಯಾಚರಣೆಯಲ್ಲಿ 393 ಮಂದಿಯನ್ನ
ವಶಕ್ಕೆ ಪಡ್ಕೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ದಲ್ಲ, ಅದರಲ್ಲಿ ರಿಜ್ವಾನ್ ಅನ್ನುವಾತ ಕೂಡ ಒಬ್ಬ. ಈ ಮಾದಕ ವಸ್ತುಗಳನ್ನ ಮಾರಾಟ ಮಾಡೋದು, ಬೇರೆ ಬೇರೆ ಮಂದಿಗೆ ಸಪ್ಲೈ ಮಾಡೋದ್ರಲ್ಲಿ ಆತ ತೊಡಗಿಸ್ಕೊಂಡಿರ್ತಾನೆ. ಆತನ ಪ್ರತಿಯೊಬ್ಬರು ಈಗ ಯಾರನ್ನೆಲ್ಲ ವಶಕ್ಕೆ ಪಡ್ತೀರ ಎಲ್ಲರ ಬ್ಯಾಕ್ ಗ್ರೌಂಡ್ ಅನ್ನ, ಅವರು ಯಾರ್ಯಾರಿಗೆ ಸಂಪರ್ಕ ಇತ್ತು, ಅವರ ಮೊಬೈಲ್ ಟ್ರಾನ್ಸಾಕ್ಷನ್ ಇರ್ಬೋದು, ಮೊಬೈಲ್ ಚಾಟ್ ಹಿಸ್ಟ್ರಿ ಇರ್ಬೋದು, ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು, ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಕೀರ್ತನ ಅನ್ನೋರ ಜೊತೆಗೆ ಈತನಿಗೆ ಒಡನಾಟ ಇರೋದು ಗೊತ್ತಾಗುತ್ತೆ. ಅವನ ಟ್ರಾನ್ಸಾಕ್ಷನ್, ಇವರ ನಡುವೆ ಟ್ರಾನ್ಸಾಕ್ಷನ್ ಆಗಿರೋದು ಗೊತ್ತಾಗುತ್ತೆ, ಜೊತೆಗೆ ಮೊಬೈಲ್ ನಲ್ಲಿ ಸಂದೇಶಗಳು ರವಾನೆ ಆಗಿರೋದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಈಕೆಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾರೆ. ಆಗ ಒಂದಷ್ಟು ವಿಚಾರ ಗೊತ್ತಾಗುತ್ತೆ. ಈತನ ಜೊತೆಗೆ ಈ MDMA ಸಪ್ಲೈ ನಲ್ಲಿ ಈಕೆಯು ಕೂಡ ಪಾಲುದಾರಲಾಗಿ ಕಾರ್ಯನಿರ್ವಹಣೆ ಮಾಡಿರ್ತಾಳೆ ಅಂತ ಆಕೆಯನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆಕೆಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಆಕೆ ಜೊತೆಗೆ ಕೆಲಸ ಮಾಡ್ತಾ ಇರ್ತಾಳಲ್ಲ, ಜೊತೆಗೆ ಹೋಗೋದು ಬರೋದು, ನಿತ್ಯದ ಒಡನಾಟ ಇರುವಂತಹ ಕ್ಲೋಸ್ ಫ್ರೆಂಡ್ ಅನ್ನುವಂತ ರೀತಿಯಲ್ಲಿ ಗುರ್ಸ್ಕೊಂಡಿರ್ತಾಳೆ ಕಾವ್ಯ ಅನ್ನುವಂಥವ್ರು. ಕಾವ್ಯಳನ್ನ ಕೂಡ ವಶಕ್ಕೆ ಪಡಿತಾರೆ. ಇವರಿಬ್ರಿಗೂ ಕೂಡ ಈ ದಂಧೆಯಲ್ಲಿ ಭಾಗಿದಾರರಾಗಿರ್ತಾರೆ. ಇವ್ರಿಗೂ ಕೂಡ ಇದರಲ್ಲಿ ಪಾಲು ಬಂದಿರುತ್ತೆ ಅನ್ನೋಂತಹ ವಿಚಾರ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಇವರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಡೀಟೇಲ್ ಅನ್ನು ತೆಗೆದು ನೋಡಿದಾಗ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆದಿರೋದು ಪೊಲೀಸರ ಗಮನಕ್ಕೆ ಬರುತ್ತೆ. ಅವರಿಗೆ ತಿಂಗಳಿಗೆ ಇರೋದು ಒಬ್ರಿಗೆ 13,000, ಅದರಲ್ಲಿ PF ESI ಅಂತ ಕಳೆದು 11,000 ರೂಪಾಯಿ ಸಿಗುತ್ತೆ ಅಂತೆ ಕೀರ್ತನಾಗೆ. ಕಾವ್ಯಗೆ ಒಂದು 21,000 ರೂಪಾಯಿ ಸಂಬಳ. ಅದರ ಆಚೆಗಿನ ಇವರ ಜೀವನ ಇತ್ತೀಚಿನ ದಿನದಲ್ಲಿ ಕೆಲವು ತಿಂಗಳಿಂದ ಇವರ ಜೀವನ ಬಹಳ ಆಡಂಬರದಿಂದ ಕೂಡಿರುತ್ತೆ. ಬಹಳ ವೈಭವೋಪೇತ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಐಷಾರಾಮಿ ಜೀವನದ ಶೈಲಿಗೆ ಇವರು ತಮ್ಮನ್ನ ಒಗ್ಗಿಸ್ಕೊಂಡಿರ್ತಾರೆ ಅನ್ನುವಂತಹ ವಿಚಾರ ಕೂಡ ಇತ್ತು. ಅದಕ್ಕೆಲ್ಲ ಮೂಲ ಹಣ ಸಂಗ್ರಹ ಆಗ್ತಾ ಇದ್ದಿದ್ದು, ಹಣ ಬರ್ತಾ ಇದ್ದಿದ್ದು ಇವರಿಗೆ, ಹಣ ಗಳಿಕೆ ಆಗ್ತಾ ಇದ್ದಿದ್ದು ಈ ಮೂಲ ಅನ್ನೋದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಇಬ್ಬರನ್ನು ಕೂಡ ಮುಖಾಮುಖಿ ಕೂರಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದರ ಹಿಂದೆ ಅನೇಕರ ಹೆಸರುಗಳು ಕೇಳಿ ಬರ್ತಾ ಇದೆ. ಬೇರೆ ಬೇರೆ ಶಿಕ್ಷಕರುಗಳು ಕೂಡ ಇದರಲ್ಲಿ ಭಾಗಿಯಾಗಿರ್ಬೋದಾ ಅನ್ನುವಂತಹ ಅನುಮಾನವನ್ನ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಪೊಲೀಸರಿಗೂ ಕೂಡ ಅನುಮಾನ ಬರ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಇವರ ಸಹಚರರು ಯಾರೆಲ್ಲಿದ್ದಾರೆ, ಅವರ ಒಡನಾಟ ಯಾರಿಗೆಲ್ಲ ಇತ್ತು, ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ, ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಇದು ಹೇಗೆ ನಡೀತಿತ್ತು ಅಂತ ಹೇಳ್ತೇನೆ. ಈ ಕೀರ್ತನ ಇದ್ದಾರಲ್ಲ, ಆಕೆಗೆ ಯಾರಿಗೆ ಈ MDMA ಬೇಕಾಗುತ್ತೆ, ಅವ್ರದ್ದು ಈ ರಿಜ್ವಾನ್, ಕೀರ್ತನ, ಈ ಕಾವ್ಯ, ಅದೊಂದು ಗ್ರೂಪ್. ಅವ್ರದ್ದು ಯಾರಿಗೆ ಬೇಕಾಗುತ್ತೆ ಅವರು ಈ ಕೀರ್ತನದ ಸ್ಕ್ಯಾನರ್ಗೆ ಅಮೌಂಟ್ ಹಾಕ್ಬೇಕು. ಯಾವ ಪ್ರಮಾಣ ಬೇಕು ಆ ಪ್ರಮಾಣಕ್ಕೆ ಇಷ್ಟಿಂತ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಆ ಅಮೌಂಟ್ ಅನ್ನು ಹಾಕಿದ ತಕ್ಷಣ ಅವರ ವಾಟ್ಸಪ್ಗೆ ಈ ಕೀರ್ತನ ಏನ್ ಮಾಡ್ತಾರೆ, ಲೊಕೇಶನ್ ಅನ್ನು ಶೇರ್ ಮಾಡ್ತಾರೆ. ಲೊಕೇಶನ್ GPS ಲೊಕೇಶನ್ ಶೇರ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇಂಥ ಜಾಗದಲ್ಲಿ ನಿಮಗೆ ಐಟಮ್ ಸಿಗುತ್ತೆ ಅನ್ನೋಂತ ಸೂಚನೆ. ಅದು ನೇರವಾಗಿ ಇಲ್ಲಿ ಕೀರ್ತನ ಹಾಗೆ ಕಾವ್ಯ ನೇರವಾಗಿ ಹೋಗಿ ಅವರಿಗೆ ಈ ವಸ್ತುಗಳನ್ನ ಕೊಡೋದಿಲ್ಲ, ಡ್ರಗ್ಸ್ ಅನ್ನ ಸಪ್ಲೈ ಮಾಡೋದಿಲ್ಲ. ಅವರು ಇದರ ಬೇರೆಯೊಬ್ಬರಿಗೆ ಇದರ ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಈ ಏನು GPS ಲೊಕೇಶನ್ ಅನ್ನು ಶೇರ್ ಮಾಡಿರ್ತಾರೆ, ಆ ಲೊಕೇಶನ್ಗೆ ಯಾರು ಗ್ರಾಹಕ ಬರ್ತಾನಲ್ಲ, ಕನ್ಸ್ಯೂಮರ್, ಆತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಬೇರೊಬ್ಬ ವ್ಯಕ್ತಿ ಬಂದು ಅವರಿಗೆ ತಂದು ಕೊಡುವಂಥದ್ದು. ಇಲ್ಲಿ ಯಾರಿಗೆ ಅಮೌಂಟ್ ಕಳ್ಸಿರ್ತಾನೆ ಅಥವಾ ಇಲ್ಲಿ ಅಮೌಂಟ್ ಯಾರು ಸ್ವೀಕಾರ ಮಾಡಿರ್ತಾರೆ ಅವ್ರಿಗೂ, ಅಲ್ಲಿ ಅದನ್ನ ತೆಗೆದುಕೊಂಡು ಹೋಗುವವನಿಗೂ ತೆಗೆದುಕೊಂಡು ಹೋಗಿ ಕೊಡುವವನಿಗೂ ಒಬ್ರಿಗೊಬ್ರಿಗೂ ಸಂಬಂಧನೇ ಇರೋದಿಲ್ಲ. ಒಂದು 3-4 ವ್ಯಕ್ತಿಗಳು ಬಂದು ಅಲ್ಲಿ ಈ ಕಾರ್ಯಾಚರಣೆಯಲ್ಲಿ ತೊಡಗಿಸ್ಕೊಳ್ತಾರೆ. ಬಹಳ ಪ್ಲಾನ್ಡ್ ಆಗಿ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಪ್ಲಾನ್ಡ್ ಆಗಿ ಮಾಡ್ಕೊಂಡಿದ್ದಾರೆ, ಜೊತೆಗೆ ಬಹಳ ಪಳಗಿದ್ದಾರೆ ಅನ್ನುವಂತಹ ವಿಚಾರವನ್ನ ನಾವು ತಿಳ್ಕೋಬಹುದು. ಇಷ್ಟೆಲ್ಲ ಟೆಕ್ನಿಕಲಿ ಮೂವ್ ಆಗ್ತಾ ಇದ್ದಾರೆ. ತಮ್ಮ ಗುರುತು ಪರಿಚಯ ಹೊರಗಡೆ ಗೊತ್ತಾಗಬಾರದು, ಸಹಜ. ಯಾಕೆಂತಂದ್ರೆ ಶಿಕ್ಷಕರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಹೊರಗಡೆ ಏನಾದ್ರು ಗೊತ್ತಾದಂತ ಸಂದರ್ಭದಲ್ಲಿ ಇವರ ವೃತ್ತಿಗೆ ಕುತ್ತು ಬರುತ್ತೆ. ಜೊತೆಗೆ ಬೇರೆ ರೀತಿಯಾದಂತಹ ಸಂದೇಶ ಹೋಗುತ್ತೆ ಅನ್ನುವಂತಹ ವಿಚಾರದ ಅರಿವು ಇವರಿಗೆ ಇದ್ದೇ ಇದೆ. ಹಾಗಾಗಿ ಇಷ್ಟೆಲ್ಲ ಟ್ಯಾಕ್ಟಿಕ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಗಮನಿಸಬೇಕಾದಂತಹ ವಿಚಾರ. ಈ ಡ್ರಗ್ಸ್ ಕೇಸ್ ವಿಚಾರವಾಗಿ ಯಡಚೇರಿ, ವಡಗರ, ಪಯ್ಯಾಳಿ ಈ ವ್ಯಾಪ್ತಿಯ ಠಾಣೆಗಳಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ ಮಾಧ್ಯಮಗಳ ಜೊತೆಗೆ. ಅದರೊಟ್ಟಿಗೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ಹಿಂದೆ ಸಿಕ್ಕಿದವರೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ, ನಮ್ಮ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆಗ್ತಾ ಇರುತ್ತೆ, ನಮ್ಮಲ್ಲೂ ಕೂಡ ಆಗ್ತಾ ಇರುತ್ತೆ. ಈ ಮಾದಕ ವ್ಯಸನಗಳನ್ನ, ಮಾದಕ ವಸ್ತುಗಳನ್ನ ಸಾಗಾಟ ಮಾಡುವವರು, ಸಪ್ಲೈ ಮಾಡುವವರು, ಅದನ್ನ ಕನ್ಸ್ಯೂಮ್ ಮಾಡುವವರು ಎಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡಿಸ್ಕೊಳ್ತಾ ಇರ್ತಾರೆ. ಅಂತಹ ಪ್ರಕರಣ ಆಗಿರುತ್ತೆ. ಆದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಈ ರೀತಿ ಸಿಕ್ಕಾಕೊಂಡ್ರು ಅಂದಾಕ್ಷಣ ಅದನ್ನ ಸುಲಭವಾಗಿ ಬಿಡುವಂತಹ ವಿಚಾರ ಅಲ್ವೇ ಅಲ್ಲ. ಹಾಗಾಗಿ ತೀರಾ ಗಂಭೀರವಾಗಿ ಪರಿಗಣಿಸಿಕೊಂಡಿದ್ದಾರೆ. ಜೊತೆಗೆ ದೊಡ್ಡ ಮಟ್ಟಿಗಿನ ಹೋರಾಟ ಕೂಡ ನಡೀತಾ ಇದೆ. ಇದರ ಹಿಂದೆ ಅನೇಕರು ಪಾಲುದಾರರ ಇದ್ದಾರೆ.
ಆ ವಿಚಾರವಾಗಿಯೂ ಕೂಡ ತನಿಖೆ ಆಗ್ಬೇಕು, ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು. ದೊಡ್ಡ ದೊಡ್ಡ ವ್ಯಕ್ತಿಗಳು ಇವರನ್ನ ಬಳಸ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಅಲ್ಲಿನ ಸ್ಥಳೀಯ ಹೋರಾಟಗಾರರು, ಸಂಘಟನೆಯವರು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಹಾಗಾಗಿ ಸಹಜ ಸರ್ಕಾರ, ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ತೀರುತ್ತೆ. ಮುಂದಕ್ಕೆ ಯಾರೆಲ್ಲ ಇದರಲ್ಲಿ ಭಾಗಿದಾರರಿದ್ದಾರೆ, ಯಾರೆಲ್ಲ ತಗೊಳ್ಕೊಳ್ತಾರೆ, ಯಾರೆಲ್ಲ ವಿಚಾರ ಹೊರಗೆ ಬರುತ್ತೆ, ಸಹಜವಾಗಿ ಕುತೂಹಲ ಇದೆ. ಜೊತೆಗೆ ಇದರಲ್ಲಿ ಭಾಗಿಯಾದವರಿಗಂತೂ ಪುಕ್ಕ ಪುಕ್ಕ ಅಂತ ಇರುತ್ತೆ. ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇದರಲ್ಲಿ ಈ ಕೀರ್ತನ್ ಅನ್ನೋರಿಗೆ ಕೆಲ ತಿಂಗಳ ಹಿಂದೆ ಏನೋ ಆರೋಗ್ಯ ಸಮಸ್ಯೆ ಆಗಿರುತ್ತೆ, ಅವ್ರ ಕುಟುಂಬದಲ್ಲಿ ಏನೋ ಆರೋಗ್ಯ ಸಮಸ್ಯೆ ಆಗಿರುತ್ತೆ. ಆಗ ಈ BSc ಇರುವಂತಹ ಸಿಬ್ಬಂದಿ ಎಲ್ಲ ಹಣ ಸಂಗ್ರಹ ಮಾಡಿ ಅವರಿಗೆ ಸಹಾಯನ ಮಾಡಿರ್ತಾರಂತೆ. ತೀರಾ ಆರ್ಥಿಕ ಸಮಸ್ಯೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಸಹಜವಾಗಿ ಯಾರೋ ಒಬ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದಾಕ್ಷಣ ಒಂದಷ್ಟು ಅನುಕಂಪ, ಕರುಣೆ, ಮರುಕ ಇರುತ್ತೆ. ಸಹಾಯ ಮನೋಭಾವ, ಎಲ್ರು ಕೂಡ ಆ ಸಹಾಯ ಮನೋಭಾವದಿಂದ ಅವರಿಗೆ ಆರ್ಥಿಕ ಸಹಕಾರವನ್ನ ಮಾಡಿರ್ತಾರೆ. ಆದ್ರೆ ಏಕಾಏಕಿ ಈ ರೀತಿಯಾದಂತಹ ಐಷಾರಾಮಿ ಜೀವನಕ್ಕೆ ಇವರು ಬದಲಾದಂತಹ ಸಂದರ್ಭದಲ್ಲಿ ಎಂಥವ್ರಿಗೂ ಕೂಡ ಅನುಮಾನ, ಪ್ರಶ್ನೆ ಹುಟ್ಟಿಯೇ ಹುಟ್ಟುತ್ತೆ. ಆ ಜೊತೆಗಿದ್ದವ್ರಿಗೂ ಕೂಡ ಪ್ರಶ್ನೆ ಬಂದಿತ್ತು, ಆದ್ರೆ ಎಲ್ಲೂ ಕೂಡ ಅದನ್ನ ತೋರಿಸ್ಕೊಳ್ಳಿಲ್ಲ. ಒಂದು ವೇಳೆ ಅವರಿಗೆ ಪ್ರಶ್ನೆ, ಅನುಮಾನ ವ್ಯಕ್ತವಾದಂತಹ ಸಂದರ್ಭದಲ್ಲೇ ಅದು ಒಂಚೂರು ಡೀಪ್ ಆಗಿ ಹೋಗಿದ್ದಿದ್ರೆ ಬಹುಶಃ ಬಹಳ ಹಿಂದೆ ಇವರ ಈ ಖತರ್ನಾಕ್ ಕೆಲಸ ಏನೆಲ್ಲ ಮಾಡ್ತಾ ಇದ್ರು ಗೊತ್ತಾಗ್ತಾ ಇತ್ತು ಅನ್ಸುತ್ತೆ. ಆದ್ರೆ ಗೊತ್ತಾಗೋದು ತಡ ಆಗಿದೆ. ಇದು ಒಂದು ತನಿಖೆಯ ಭಾಗ ಆದ್ರೆ ಅದ್ರ ಆಚೆಗೆ ಆತಂಕ, ಜೊತೆಗೆ ಒಂದು ರೀತಿ ಅನುಮಾನ ಪಡುವಂತಹ ವಾತಾವರಣ ನಿರ್ಮಾಣ ಆಗಿರೋದು ಈ ಪೋಷಕರ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿ. ಯಾಕಂತ ಹೇಳಿದ್ರೆ ನಾವು ಶಾಲೆಗಳಿಗೆ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕಲೀಲಿ, ಒಳ್ಳೆ ಶಿಕ್ಷಣ ಸಿಗ್ಲಿ, ಒಂದು ಒಳ್ಳೆ ವ್ಯಕ್ತಿಗಳಾಗಿ ರೂಪುಗೊಳ್ಳಿ, ಅಲ್ಲಿ ನಾವು ನಂಬಿಕೆ ಇಡೋದು ಶಿಕ್ಷಕರ ಮೇಲೆ. ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಯಾರು ಬೋಧನೆಯನ್ನ ಮಾಡ್ತಾರೆ, ಪಾಠ ಪ್ರವಚನವನ್ನ ಮಾಡ್ತಾರೆ, ಇತ್ಯಾದಿ ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳನ್ನ ಹೇಳ್ಕೊಡ್ತಾರೆ, ಅವರ ಮೇಲೆ ನಾವು ನಂಬಿಕೆಯನ್ನ ಇಡ್ತೇವೆ. ಒಂದು 6 ವಯಸ್ಸಿನ ನಂತರದಲ್ಲಿ ಹೆಚ್ಚಿನ ಸಮಯವನ್ನ ಮಕ್ಕಳು ಶಾಲೆಯಲ್ಲಿ ಕಳೀತಾರೆ. ಆ ಸಂದರ್ಭದಲ್ಲಿ ನಾವು ನಂಬಿಕೆ ಇಡೋದು ಶಿಕ್ಷಕರ ಮೇಲೆ, ಶಾಲೆಯ ಮೇಲೆ, ಆ ವ್ಯವಸ್ಥೆಯ ಮೇಲೆ. ಯಾಕೆಂದ್ರೆ ಮಕ್ಕಳ ಭವಿಷ್ಯದ ವಿಚಾರ, ಮಕ್ಕಳ ಜೀವನದ ವಿಚಾರ, ಸರಿ ದಾರಿಯಲ್ಲಿ ಸಾಗ್ಬೇಕು ಅನ್ನೋಂತಹ ಕನಸು ಸಹಜವಾಗಿ ಎಲ್ಲರಲ್ಲಿ ಇದ್ದೇ ಇರುತ್ತೆ. ಯಾರು ಕೂಡ ಅನುಮಾನ ಪಡೋದಿಲ್ಲ ಶಾಲೆಯ ಮೇಲೆ. ಆದ್ರೆ ಈ ಬೆಳವಣಿಗೆಯಿಂದ ಈಗ ಜನ ಅನುಮಾನ ಪಡುವಂತಾಗಿದೆ, ಸಾರ್ವಜನಿಕರು ಅನುಮಾನ ಪಡುವಂತಾಗಿದೆ. ಯಾವ ನಂಬಿಕೆ ಮೇಲೆ ನಾವು ಶಾಲೆಗಳಿಗೆ ಮಕ್ಕಳನ್ನ ಕಲಿಸ್ಬೇಕು ಅನ್ನುವಂಥದ ನಿಟ್ಟಿನಲ್ಲಿ ಪೋಷಕರು ಯೋಚನೆ ಮಾಡುವಂತಹ ನಿಟ್ಟಿನಲ್ಲಿ ಆಗಿದೆ. ನಾನು ಎಲ್ಲರನ್ನೂ ಹೇಳ್ತಾ ಇಲ್ಲ, ಆದ್ರೆ ಸಹಜ ಒಂದು ಶಾಲೆಯಲ್ಲಿ ಈ ರೀತಿ ಆದಾಗ, ಅಥವಾ ಶಿಕ್ಷಕರು ಇಂತಹ ಪ್ರಕರಣದಲ್ಲಿ ಭಾಗಿಯಾದಾಗ ಎಲ್ಲ ಕಡೆಗಳಲ್ಲೂ ಅನುಮಾನ ಪಸರಿಸುತ್ತೆ, ಜನರಲ್ಲಿ ಅನುಮಾನ ಮೂಡುತ್ತೆ. ಯಾಕೆಂತ ಹೇಳಿದ್ರೆ ಶಿಕ್ಷಕರಲ್ಲಿ ಅವರಲ್ಲಿ ಇರುವಂತಹ ಜವಾಬ್ದಾರಿ, ಅವ್ರಿಗಿರುವಂತಹ ಜವಾಬ್ದಾರಿ, ಅವ್ರು ನಡ್ಕೊಳ್ಬೇಕಾದಂತ ರೀತಿ ಅದು ಬೇರೆದೇ ರೀತಿಯಲ್ಲಿ ನಾವು ಕಾಣ್ತೇವೆ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ನಾವು ಗುರುವನ್ನ ಕಂಡಾಗ, ಆ ಗುರುಗಳು ಈ ರೀತಿಯಾದಂತ ಚಟುವಟಿಕೆಯಲ್ಲಿ ಭಾಗಿಯಾದಾಗ ಸಹಜ ಅನುಮಾನ ದಟ್ಟವಾಗುತ್ತೆ. ಪೊಲೀಸ್ ಇಲಾಖೆ, ಆಡಳಿತ ವ್ಯವಸ್ಥೆ ಗಂಭೀರವಾಗಿ ಪರಿಗಣಿಸಿದೆ. ಮುಂದಕ್ಕೆ ಇದರ ಜಾಲ ಎಷ್ಟೆಲ್ಲ ವ್ಯಾಪ್ತಿಯಲ್ಲಿ ವಿಸ್ತರಿಸಿದೆ, ಯಾರೆಲ್ಲ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಎಷ್ಟು ಲಕ್ಷ, ಎಷ್ಟು ಕೋಟಿಯ ವಹಿವಾಟು ನಡೆದಿದೆ, ಕೇವಲ ಈ ಇಬ್ಬರು ಶಿಕ್ಷಕರು ಮಾತ್ರನ? ಅದರ ಆಚೆಗೆ ಬೇರೆ ಯಾರು ಇದ್ದಾರಾ? ಶಿಕ್ಷಕರಲ್ಲದೆ ಅದರ ಮೇಲೆ ಇರುವಂತಹ ಜವಾಬ್ದಾರಿಯಲ್ಲಿ ಇರುವಂತವ್ರು ಇದ್ದಾರಾ? ಗೊತ್ತಿಲ್ಲ. ಇದು ಇವರಿಂದ ಹೋಗ್ತಾ ಇದ್ದಂತಹ ವಸ್ತುಗಳು ಯಾರಿಗೆ ಸೇರ್ತಾ ಇತ್ತು, ಅದು ಕೂಡ ಪೊಲೀಸ್ ತನಿಖೆಯಲ್ಲಿ ಬಯಲಾಗಬೇಕು. ನೋಡೋಣ, ಎಲ್ಲವೂ ಕೂಡ ಗೊತ್ತಾಗ್ಲಿಕ್ಕಿದೆ. ಸದ್ಯ ಈಗ ಪೊಲೀಸ್ ತನಿಖೆಯ ಮೇಲೆ ಎಲ್ಲರ ಕುತೂಹಲ ಇರುವಂತಹದ್ದು. ಕಂಟೆಂಟ್ ನೋಡಿದಕ್ಕಾಗಿ ಧನ್ಯವಾದಗಳು. ನಿಮ್ಗೆ ಅನಿಸಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ಕಂಟೆಂಟ್ ನಲ್ಲಿ ಸಿಗ್ತೇನೆ. ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.